ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ತ್ರಿಕ್ಕನಾಡು ತ್ರಯಂಬಕೇಶ್ವರ ಟೆಂಪಲ್ ಬಗ್ಗೆ ನಿಮಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ಈ ದೇವಸ್ಥಾನ ಅರಬ್ಬಿ ಸಮುದ್ರದ ಪಕ್ಕದಲ್ಲಿದೆ. ಇದು ಕಾಸರಗೋಡಿನಿಂದ ಕಾಞಂಗಾಡಿಗೆ ಹೋಗುವ ಹೈವೇ ರೋಡಿನ ಸೈಡಿನಲ್ಲಿದೆ. ಬೇಕಲದಿಂದ ಬರೀ 1 ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಮೇನ್ ದೇವರು ತ್ರಯಂಬಕೇಶ್ವರ ಅಂದ್ರೆ ಲಾರ್ಡ್ ಶಿವ. ಈ ಶಿವ ದೇವಸ್ಥಾನ ಕೇರಳದ ಫೇಮಸ್ 108 ಶಿವ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನದ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಕಣ್ವ ಮಹರ್ಷಿ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿನ ಶಿವನ ವಿಗ್ರಹವು ಅರಬ್ಬಿ ಸಮುದ್ರಕ್ಕೆ ಎದುರುಗಡೆಯಾಗಿ ಇದೆ. ಈ ದೇವಸ್ಥಾನವು ಬಹಳ ವಿಶಾಲವಾಗಿ ಸುಂದರವಾಗಿ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನದಲ್ಲಿರುವ ಇನ್ನಿತರ ದೇವತೆಗಳು ಯಾರೆಂದ್ರೆ ಗಣಪತಿ, ಅಯ್ಯಪ್ಪ, ಹಾಗೆಯೇ ಕುದಿರಕಾಳಿ. ನಾವು ಈ ದೇವಸ್ಥಾನಕ್ಕೆ ಶಿವರಾತ್ರಿಯ ದಿವಸ ಸಂಜೆ ಹೊತ್ತಿನಲ್ಲಿ ಭೇಟಿ ಮಾಡಿದ್ದು. ಈಗಾಗಲೇ ಜಾತ್ರಾ ಮಹೋತ್ಸವ ಕಳೆದ ಕಾರಣ ಹೂವಿನ ತೋರಣ ಎಲ್ಲ ಹಾಗೆಯೇ ಇದೆ. ಈ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಕುಂಭ ಮಾಸದಲ್ಲಿ ಪಂಚಮಿ ದಿವಸ ಆರಂಭಗೊಂಡು 7 ದಿವಸದಲ್ಲಿ ಮುಗಿಯುತ್ತೆ. ಕೊಡಿಯೇಟ ತೆಯ್ಯಂ, ತಡಂಬು ನೃತ್ಯಂ, ಅಷ್ಟಮಿ ವಿಳಕ್ಕು, ಪಲ್ಲಿವೇಟ ಎಲ್ಲ ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ಕಾರ್ಯಕ್ರಮಗಳು. ಈ ದೇವಸ್ಥಾನದಲ್ಲಿ ಪಿತೃತರ್ಪಣ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಅಮಾವಾಸ್ಯೆಯ ದಿವಸ, ಅದರಲ್ಲೂ ಕರ್ಕಿಟಕ ವಾವಿನಲ್ಲಂತೂ ಸುಮಾರು ಜನರು ಬಂದು ಇಲ್ಲಿ ಪಿತೃತರ್ಪಣ ಮಾಡಿ ಹೋಗ್ತಾರೆ. ಅರೇಬಿಯನ್ ಸಿ ಹತ್ತಿರದಲ್ಲಿರೋ ಕಾರಣ ಅರೇಬಿಯನ್ ಸಿಯ ತಟದಲ್ಲಿ ಈ ಪಿತೃತರ್ಪಣ ಕಾರ್ಯಕ್ರಮಗಳು ನೆರವೇರುತ್ತೆ. ಈ ದೇವಸ್ಥಾನವು ಮೊದಲು ಚಿರಕ್ಕಲ್ ಕೋವಿಲಗಂನವರ ಆಡಳಿತದಲ್ಲಿತ್ತು. ಈಗ ಅಂಜೂರು ಅಚ್ಚನ್ಮಾರು ಅವರು ನೋಡಿಕೊಳ್ತಾ ಇದ್ದಾರೆ. ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರುವ ತ್ರಿಕ್ಕನಾಡು ತ್ರಯಂಬಕೇಶ್ವರ ಟೆಂಪಲ್ಗೆ ಭೇಟಿ ಮಾಡದೇ ಇರುವವರು ದಯವಿಟ್ಟು ಒಮ್ಮೆಯಾದ್ರೂ ಬಂದು ನೋಡಿ. ಇಲ್ಲಿ ಬರೋಕಂತೂ ತುಂಬಾನೇ ಸುಲಭ. ದೂರದಿಂದಲ್ಲ, ಬೇಕಲ್ ಫೋರ್ಟ್ ನೋಡೋಕಂತೂ ತುಂಬಾ ಜನ ಬರ್ತಾರೆ. ಅದರ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಲು ಪ್ರಯತ್ನಿಸಿ. ಈ ಮೇಯ್ನು ದ್ವಾರದಿಂದ ಒಳಗಡೆ ಪ್ರವೇಶವಿಲ್ಲ. ಹಿಂದುಗಡೆಯ ದ್ವಾರದಿಂದ ಮಾತ್ರ ನಾವು ಒಳಗಡೆ ಪ್ರವೇಶಿಸಬಹುದು. ಈ ದೇವಸ್ಥಾನವು ಅರಬ್ಬಿ ಸಮುದ್ರದ ಹತ್ತಿರ ಇರುವ ಕಾರಣ ಈ ದೇವಸ್ಥಾನಕ್ಕೆ ಭೇಟಿ ನೀಡುವವರು ಸಮುದ್ರ ತೀರದಲ್ಲಿ ಟೈಮ್ ಪಾಸ್ ಕೂಡ ಮಾಡ್ಕೊಳ್ಬಹುದು. ನಾವಿಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಸಮುದ್ರದ ಅಲೆಗಳನ್ನು ನೋಡ್ತಾ ಟೈಮ್ ಪಾಸು ಮಾಡಿದೆವು.
ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.